ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಕರಗ ಮಹೋತ್ಸವದ ಪ್ರಯುಕ್ತ ನಗರಸಭೆ ಉಪಾಧ್ಯಕ್ಷ ರೂಪಾ ನವೀನ್ರಿಂದ ಅನ್ನ ಸಂತರ್ಪಣೆ. ಶಿಡ್ಲಘಟ್ಟ ನಗರದ ಟಿಬಿ ರಸ್ತೆಯ ಪಕ್ಕದಲ್ಲಿ ನೆಲೆಸಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಕರಗ ಮಹೋತ್ಸವದ ಅಂಗವಾಗಿ ನಗರಸಭೆ ಉಪಾಧ್ಯಕ್ಷರಾದ ರೂಪಾ ನವೀನ್ ರವರಿಂದ ಸುಮಾರು 25 ವರ್ಷಗಳಿಂದ ಶ್ರೀ ಯಲ್ಲಮ್ಮ ದೇವಿಯ ಕರಗ ಮಹೋತ್ಸವಕ್ಕೆ ಬರುವಂತಹ ಸುಮಾರು 5,000 ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಆಯೋಜನೆ ಮಾಡಲಾಗಿತ್ತು. ನಗರಸಭಾ ಉಪಾಧ್ಯಕ್ಷರಾದ ರೂಪಾ ನವೀನ್ ರವರು ಮೊದಲಿಗೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರಾದ ನವೀನ್ ರವರು, ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಕರಗ ಮಹೋತ್ಸವದ ಪ್ರಯುಕ್ತ ವರ್ಷ ಇದೇ ರೀತಿ ಅನ್ನ ಸಂತರ್ಪಣೆ ನಡೆಸುತ್ತಿದ್ದೇನೆ. ಸುಮಾರು 25 ವರ್ಷಗಳಿಂದ ಮೊದಲು ಮಾಮೂಲಿಯಾಗಿ ಮಾಡಿಕೊಂಡು ಬರುತ್ತಿದ್ದೆ. ಈ ಬಾರಿ ತುಂಬಾ ವಿಜೃಂಭಣೆಯಿಂದ ಅನ್ನ ಸಂತರ್ಪಣೆ ಮಾಡುತ್ತಿದ್ದೇವೆ. ವಿಶೇಷವಾಗಿ ಪಾನಕ, ಕೋಸಂಬರಿ, ಮಜ್ಜಿಗೆ, ಉಸ್ಲಿ ಹಾಗೂ ಫಲವನ್ನು ಮಾಡಿಸಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ನಡೆಸಿಕೊಂಡು ಬರುತ್ತಿದ್ದೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷ ವೆಂಕಟಸ್ವಾಮಿ, ನಗರಸಭೆ ಉಪಾಧ್ಯಕ್ಷರಾದ ರೂಪಾ ನವೀನ್ ಹಾಗೂ ಇನ್ನು ಮುಂತಾದವರು ಹಾಜರಿದ್ದರು. ವರದಿ ಸೋರಕಾಯಲಹಳ್ಳಿ, ನವೀನ್ ಕುಮಾರ್, ಎಸ್ಎಲ್. ರೇಣುಕಾ ಯಲ್ಲಮ್ಮ ದೇವಿ ಕರಗ ಮಹೋತ್ಸವ ಪ್ರಯುಕ್ತ ವರ್ಷ ಇದೇ ಥರ ಅನ್ನ ಸಂತರ್ಪಣೆ ವಿಜೃಂಭಣೆಯಿಂದ ನಡೆಸ್ತಾ ಇದ್ದೀನಿ. ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈ ವರ್ಷ ಮಾಮೂಲಿ ಮಾಡ್ಕೊಂಡು. ಎಷ್ಟು ಜನ ತಿಂತಾರೆ ಸರ್ ಇಲ್ಲಿ ಊಟ? ಒಂದು 5,000 ಜನಕ್ಕೆ ವರ್ಷ ಎಲ್ಲ ಥರನೂ ಪಾನಕ, ಮಜ್ಜಿಗೆ, ಉಸ್ಲಿ, ಪಲಾವು, ಹೆಸರುಬೇಳೆ ಎಲ್ಲ ವರ್ಷ ಮಾಡ್ತಾರೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾನು ಸುಮಾರು ಒಂದು 25 ವರ್ಷದಿಂದ ಮಾಡ್ತಾ ಇದ್ದೀನಿ. ಚಿಕ್ಕದಾಗಿ ಇವತ್ತು ದೊಡ್ಡದಾಗಿ. ಯಾರು ಸರ್ ಪ್ರೇರಣೆ ಇದಕ್ಕೆ? ನಮ್ಮ ತಾತ ಯಲ್ಲಮ್ಮ ದೇವಸ್ಥಾನ ಕರಗ ನಡಿಬೇಕಾದ್ರೆ ನಮ್ಮ ತಾತ ಅವಾಗ ಹಿರಿಕುಮಾರ್ ಆಗಿ ಅದೇ ಥರ ನಮ್ಮ ತಾತನ ಥರ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಓಕೆ ಸರ್.